ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕುಶಾಲಪ್ಪ ಸರ್ಕಾರಕ್ಕೆ, ಕುಶಾಲಪ್ಪ ಕುಶಾಲಪ್ಪ ಕೋಟ ಸರ್ಕಾರಕ್ಕೆ ಕೊಡಲೇಬೇಕು, ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು, 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 ರಾಜೀನಾಮೆ ಕೊಡಲೇಬೇಕು, 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 ರಾಜೀನಾಮೆ ಕೊಡಲೇಬೇಕು, ಕೊಡಲೇಬೇಕು, ಸಭಾಪತಿಗಳ ಉತ್ತರಗಳು ರಾಜೀನಾಮೆ ಕೊಡಲೇಬೇಕು, 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 ರಾಜೀನಾಮೆ ಕೊಡಲೇಬೇಕು, 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 ರಾಜೀನಾಮೆ ಕೊಡಲೇಬೇಕು. ಆದ್ರೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ರಾಜೀನಾಮೆ ಕೊಡಲೇಬೇಕು, ನಾನು ಹಲವಾರು ರಾಜೀನಾಮೆ ಕೊಡಲೇಬೇಕು, ಏನು ಅಂತಂದ್ರೆ ರಾಜೀನಾಮೆ ಕೊಡಲೇಬೇಕು. ಉತ್ತರಕ್ಕೆ ನಾನು ಅವರ ಗಮನ ಸೆಳೆಯಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಫಾರ್ಮ್ ನಂಬರ್ 57 ಮತ್ತು ಫಾರ್ಮ್ ನಂಬರ್ 59 ಅಡಿಯಲ್ಲಿ ಸಲ್ಲಿಸಿದ ಅರ್ಜಿಗಳ ಸೂಕ್ತ ಕಾರಣವಿಲ್ಲದೆ ತಿರಸ್ಕಾರ ಮಾಡಿದ ಪ್ರಕರಣಗಳು ಎಷ್ಟು ಅಂತ ಧಿಕ್ಕಾರ, ಧಿಕ್ಕಾರ, ಒದಗಿಸಲು ಸರ್ಕಾರ ಕೈಗೊಂಡಿರುವ ಧಿಕ್ಕಾರ, ಧಿಕ್ಕಾರ, ಅವರ ಗಮನ ಸೆಳೆದಿದ್ದೆ. ಅಂಥ ಪ್ರಕರಣಗಳು ಯಾವುದೂ ಇಲ್ಲ ಅಂತ ಧಿಕ್ಕಾರ, ಹೇಳಿದ್ದಾರೆ. ಧಿಕ್ಕಾರ, ದಯವಿಟ್ಟು ಕಂದಾಯ ಸಚಿವರ ಗಮನಕ್ಕೆ ಧಿಕ್ಕಾರ, ತರಬೇಕು. ಧಿಕ್ಕಾರ, ಧಾರವಾಡ ಜಿಲ್ಲೆಯಲ್ಲಿ 3 ಧಿಕ್ಕಾರ, ಧಿಕ್ಕಾರ, ಸೊಸೈಟಿಗಳಿಗೆ ಸುಮಾರು 241 ಎಕರೆಗೆ ಧಿಕ್ಕಾರ, ಧಿಕ್ಕಾರ, 57 ಕೊಡದೇನೆ ಇವತ್ತು ಬೇರೆಯವರನ್ನ ಆಕ್ರಮಣ ಮಾಡಿದ್ದಾರೆ. ಲೂಟಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಸೇರಿದಂತ ಜಮೀನು ಲೂಟಿ, ಆನಂತರ ಬೆಳಗಾವಿ ಜಿಲ್ಲೆ ನಾವು ಲೂಟಿ, ರಾಯಬಾಗ ಜಿಲ್ಲೆ ಲೂಟಿ, ರಾಯಬಾಗ ಲೂಟಿ, ಚಾವು ಪಾರ್ಕ್ ನಲ್ಲಿ ಈ ಪ್ರಕರಣ ಆಗಿದೆ. ಲೂಟಿ, ಲೂಟಿ, ಚಿತ್ರದುರ್ಗ ಲೂಟಿ, ಜಿಲ್ಲೆಯಲ್ಲಿ ನೆಹರು ಲೂಟಿ, ಕೋಆಪರೇಟಿವ್ ಸೊಸೈಟಿಗಳಿದ್ದಾವೆ. ಲೂಟಿ, ಇವು ಯಾವ ಕೋಆಪರೇಟಿವ್ ಇವನ್ನ ಇದಾಗಿಲ್ಲ ಅವಕ್ಕೆ ಫಾರ್ಮ್ ನಂಬರ್ 57, 56 ಕೊಟ್ಟಿಲ್ಲ ಅನ್ನುವಂತ ಮಾತನ್ನ ಅವರು ಗಮನಕ್ಕೆ ತರ್ತಾ ಇದ್ದೇನೆ. ಹೆಚ್ಚುವರಿ ಎಂದು ಘೋಷಿಸಿದ ಜಮೀನುಗಳಲ್ಲಿ ಅವರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವರು ಕೊಟ್ಟ ಉತ್ತರದಲ್ಲಿ ತೆಲಂಗಾಣ 5 ಎಕರೆನ ತೆಲಂಗಾಣ ಹೆಚ್ಚುವರಿ ಇನ್ನು 5 ಸರ್ಕಾರದ ವಶದಲ್ಲಿದೆ. ಅದನ್ನ ಹಂಚಿಕೆ ಯಾವಾಗ ಹೊಳಲ್ಕೆರೆಯಲ್ಲಿ ಯಾವಾಗ ಮಾಡ್ತೀರಿ? ಹೊಸದುರ್ಗದಲ್ಲಿ ಯಾವಾಗ ಮಾಡ್ತೀರಿ? ಪಾವಗಡದಲ್ಲಿ 2134 ಎಕರೆ ಇದೆ. ಅದರಲ್ಲಿ ಇರುವ ಯಾವಾಗ ಹಂಚಿಕೆ ಮಾಡ್ತೀರಿ ಅನ್ನುವಂಥದ್ದನ್ನ ಕೇಳಿ ಬಯಸ್ತಾ ಇದ್ದೇನೆ. ನಾನು ಬದಾಮಿಯಲ್ಲಿ ಕೊಟ್ಟ ವಿವರ 2,413 ಎಕರೆ ಜಮೀನಿದೆ. ನಾಗೇಂದ್ರ ಅವರ ಹೇಳಿದಾಗೆ ಬಾಕಿ ಉಳಿದ 1,230 ಎಕರೆ 30 ಗುಂಟೆ ಹಂಚಿಕೆ ಆಗದೆ ಸರ್ಕಾರ ಈ ಜಮೀನನ್ನು ಹಂಚಿಕೆ ಯಾವಾಗ ತಾವು ನಾಗೇಂದ್ರ ಅವರ ವಜಾ ಮಾಡಿ ನಮ್ಮ ಇಲ್ಲಿ ನಾಗೇಂದ್ರ ಅವರ ವಜಾ ಮಾಡಿ ವಜಾ ಮಾಡಿ ಇಡೀ ಮಾಹಿತಿ ಮಾಡಿ ಹೆಚ್ಚುವರಿ ಜಮೀನನ್ನ ನಾಗೇಂದ್ರ ಅವರ ವಜಾ ಮಾಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವಜಾ ಮಾಡಿ ಕಾರ್ಮಿಕರಿಗೆ ಹಂಚಿಕೆ ಮಾಡಿದ್ರೆ ಧಿಕ್ಕಾರ, ಧಿಕ್ಕಾರ, ಪರಮೇಶ್ವರ್ ಅವರ ಹತ್ರ ವಿನಂತಿ ಮಾಡ್ತಾರೆ. ಧಿಕ್ಕಾರ, ಧಿಕ್ಕಾರ, ಬಸವಲಿಂಗಪ್ಪನವರ ರೀತಿಯಲ್ಲಿ ಧಿಕ್ಕಾರ, ದೇವರಾಜ ರೀತಿಯಲ್ಲಿ ಸಾಮಾಜಿಕ ನ್ಯಾಯದ ಧಿಕ್ಕಾರ, ಈ ಭೂಸುಧಾರಣ ಕಾನೂನಿನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಜಮೀನು ಹಂಚಿಕೆ ಮಾಡಿದ್ರೆ ಇದೊಂದು ಸರ್ಕಾರದಿಂದ ಉತ್ತಮವಾದಂತ ಕೆಲಸ ಆಗುತ್ತೆ ಅನ್ನೋಂಥದ್ದು ಭಾವಿಸ್ತೇನೆ. ಒಂದೇ ಒಂದು ಸರ್ ಉತ್ತರದೇನಂದ್ರೆ ಇವು ಲ್ಯಾಂಡ್ ಟ್ರಿಬ್ಯುನಲ್ಗಳು ಮಾಡಿರುವಂತ ಅನಾಹುತಗಳು. ನಾಗೇಂದ್ರ ಅವರನ್ನು ವಜಾ ಮಾಡಿ ನಾನು ಧಾರವಾಡ ಜಿಲ್ಲೆಯ ಧಿಕ್ಕಾರ, ಧಿಕ್ಕಾರ, ಕೇಸ್ಗಳನ್ನ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಧಿಕ್ಕಾರ, ಧಿಕ್ಕಾರ, ಏನು ಅಂತಂದ್ರೆ ಹೆಚ್ಚುವರಿ ಧಿಕ್ಕಾರ, ಜಮೀನು ಹಂಚಿಕೆ ಧಿಕ್ಕಾರ, ಮಾಡಿದ್ದ ಅದನ್ನ ಪುನಃ ಧಿಕ್ಕಾರ, ಧಿಕ್ಕಾರ, ಆ ಹೆಚ್ಚುವರಿ ಅಲ್ಲ ಅಂತ ಹೇಳಿ ಆ ದಲಿತರ ಕೈಯಿಂದ ಕಿತ್ತುಕೊಳ್ಳುವಂತ ಪ್ರಕರಣಗಳು ಬಹಳ ನಡೆದಿದ್ದಾವೆ. ಇದಕ್ಕೊಂದು ದೀರ್ಘವಾದಂತ ಚರ್ಚೆ ಆಗ್ಬೇಕು ಅಂತ ಹೇಳಿ ಅವ್ರ ಹತ್ರ ವಿನಂತಿ ಮಾಡ್ಕೊಳ್ತೀವಿ.